ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. Then roots are activated. Otherwise, no. If there is no vapsa, roots will not do work. ಬೇರಿನ ಸುತ್ತ ವಾಪ್ಸ ವಾತಾವರಣ ಇಲ್ಲದೆ ಹೋದ್ರೆ ಬೇರುಗಳು ಯಾವುದೇ ಕಾರಣಕ್ಕೂ ಕೆಲಸ ಮಾಡೋದಿಲ್ಲ. I will repeat. Write down what is vapsa. ಬರ್ಕೊಳ್ಳಿ, ವಾಪ್ಸ ಅಂದ್ರೆ ಏನು? In between two soil particles, ಎರಡು ಮಣ್ಣಿನ ಕಣಗಳ ಮಧ್ಯೆ near the root zone, ಬೇರಿನ ಹತ್ರ, near the root zone, in between two soil particles, what are the vacant spaces are existed? Vacant space. ವಾಟರ್ Vacant. ವೇಕೆಂಟ್ ಸ್ಪೇಸ್. ಓಕೆ, What? Vacant ಮನೆ ಖಾಲಿ. ಖಾಲಿ. ಓಕೆ, ಇಟ್ ಸರ್. ಓಕೆ, ಎರಡು ಬೇರಿನ ಸುತ್ತ ಇರುವಂತ ಎರಡು ಮಣ್ಣಿನ ಕಣಗಳ ಮಧ್ಯೆ ಇರುವಂತ ಜಾಗ ಅಥವಾ ಖಾಲಿ ಜಾಗ, ಮಣ್ಣಿನ ಕಣಗಳಿರುತ್ತಲ್ಲ ಬೇರಿನ ಸುತ್ತ, ಆ ಕಣಗಳ ಮಧ್ಯೆ ಇರುವಂತ ಖಾಲಿ ಜಾಗ ಗುಂಗುರು ವಾಸ್ತವಿಲ್ಲ. This is the root. ಇದು This is the ಬೇರು, main root, tap root. Secondary root, ಇದು ತಾಯಿ ಬೇರು. ತಾಯಿ ಬೇರಿಗಿರುವಂತ ಮಗ್ಗಲು ಬೇರುಗಳಿವು. tap root and second root does not take the nutrient and water. ತಾಯಿ ಬೇರಿನ ಪಕ್ಕದಲ್ಲಿರುವಂತ ಈ ಸಣ್ಣ ಬೇರುಗಳು ಅಥವಾ ಕಿರು ಬೇರುಗಳು ಕೆನಾಟ್ ಟೇಕ್, They do not take the water and food. ಈ ಸಣ್ಣ ಬೇರುಗಳೇನಿದೆ ಇವು ನೀರನ್ನ ಮತ್ತೆ ಆಹಾರವನ್ನ ಗಿಡಕ್ಕೆ ಕೊಡೋದಿಲ್ಲ ಅಥವಾ ತಗೊಳ್ಳೋದಿಲ್ಲ. ಆಯ್ತು, On the tip of the second roots, there are minute hairs. It is called tertiary roots.
minute and macro roots. And these minute roots, macro roots, take the water and food. ತಾಯಿ ಬೇರಿಗೆ ಅಂಟಿಕೊಂಡಿರುವಂತ ಮಗ್ಗಲು ಬೇರುಗಳು ಯಾವುದೇ ಕಾರಣಕ್ಕೂ ಊಟವನ್ನು ತಗೊಳ್ಳಲ್ಲ. ಆದರೆ ಮಗ್ಗಲ ಬೇರಿನ ತುದಿಯಲ್ಲಿರುವಂತ ಕಿರು ಬೇರುಗಳೇನಿದೆ, ಈ ಬೇರುಗಳು ಆಹಾರ ಮತ್ತು ನೀರನ್ನ ಗಿಡಗಳಿಗೆ ಸರಬರಾಜು ಮಾಡ್ತದೆ. Main root and second roots store the food. Store the food. ಈ ತಾಯಿ ಬೇರು ಮತ್ತೆ ಎರಡನೇ ಮಗ್ಗಲು ಬೇರುಗಳೇನಿದೆ, ಇವುಗಳು ಎರಡು ಕೂಡ ಆಹಾರವನ್ನ ಶೇಖರಣೆ ಮಾಡಿಟ್ಕೊಳ್ಳುತ್ತೆ. They are the godown of the plant. ಇವೆರಡೂ ಕೂಡ ನಮ್ಮ ಗಿಡಗಳ ಗೋದಾಮು. When the green leaves prepare food by means of the photosynthesis, that food is deposited in the taproot and second root. ಎಲೆಗಳು ತಯಾರು ಮಾಡಿರುವಂತ ಆಹಾರವನ್ನ, ಸೌರಶಕ್ತಿ ಬಳಸಿ ತಯಾರು ಮಾಡುವಂತ ಆಹಾರವನ್ನ ಈ ಎರಡು ಬೇರುಗಳು, ತಾಯಿ ಬೇರು ಮತ್ತೆ ಮಗ್ಗಲು ಬೇರುಗಳು ಆಹಾರವನ್ನ ಗೋದಾನುಗಳ ತರ ಹಿಡಿದಿಟ್ಕೊಂಡಿರುವಂತ ಕೆಲಸ ಮಾಡ್ತದೆ. And when the flowers are coming out, seed start to develop. This reserve stock is coming in the flower, and seed is fertilized and seed is developed. ಈ ಎರಡು ಬೇರುಗಳಲ್ಲಿ ಹಿಡಿದಿಟ್ಕೊಂಡಿರುವಂತ ಆಹಾರವನ್ನ ಮರ ಅಥವಾ ಗಿಡ ಅದರ ಫಲವನ್ನು ಅಥವಾ ಅದರ ಬೀಜವನ್ನ ಅದರ ಹಣ್ಣನ್ನ ಬಿಟ್ಟಾಗ ಅದಕ್ಕೆ ಇದು ರಿಸರ್ವರ್ ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಆಹಾರವನ್ನ ಇಲ್ಲಿಂದ ಒದಗಿಸುವಂತ ವ್ಯವಸ್ಥೆ ಮಾಡ್ತದೆ. And this is the tertiary roots, and near the tertiary roots microorganisms are resided. ಈ ತಂತು ಬೇರು ಅಥವಾ ಸಣ್ಣ ಬೇರು ಅಂತಾನೆ ಹೇಳ್ತಾ ಇದ್ದೀವಿ. ಮಗ್ಗಲು ಬೇರಿನ ತುದಿಯಲ್ಲಿರುವಂಥ ತಂತು ಬೇರುಗಳ ತುದಿ ಇರುವಂಥ ಜಾಗಗಳಲ್ಲಿ ಸೂಕ್ಷ್ಮಾಣುಜೀವಿಗಳು ಇಲ್ಲಿರ್ತದೆ. These micro roots and microorganisms, they want oxygen for their survival because these are the aerobic bacteria. ಈ ತುಂತುರು ಬೇರು ಅಥವಾ ಸಣ್ಣ ಬೇರು ಮತ್ತೆ ಸುತ್ತಮುತ್ತ ಇರುವಂತ ಸೂಕ್ಷ್ಮಾಣುಜೀವಿಗಳು ಉಸಿರಾಡಲಿಕ್ಕೆ ಆಮ್ಲಜನಕದ ಅವಶ್ಯಕತೆ ಇದೆ. ಈ ಆಮ್ಲಜನಕ ಉಸಿರಾಡುವಂತ ಸೂಕ್ಷ್ಮಾಣುಜೀವಿಗಳವು. Without oxygen, they can't survive, they die. ಆಮ್ಲಜನಕದ ಸರಬರಾಜು ಅಲ್ಲಿಗೆ ಆಗದೆ ಹೋದರೆ ಆ ಸೂಕ್ಷ್ಮಾಣುಜೀವಿಗಳು ಸತ್ತೋಗ್ತದೆ. Vapsa means in between two soil particles, what are the gaps? Vacant spaces. There should be no water in these gaps. ಈ ವಾಪ್ಸ ಅಂದ್ರೆ ಸಣ್ಣ ಸಣ್ಣ, ಇದು ದೊಡ್ಡ ಕಾಣಿಸ್ತಾ ಇದೆ, ಅಷ್ಟು ದಪ್ಪದಲ್ಲ ಮಣ್ಣಿನ ಕಣಗಳು, ಸಣ್ಣ ಸಣ್ಣ ಮಣ್ಣಿನ ಕಣಗಳ ಮಧ್ಯೆ ಇರುವಂತ ಜಾಗ, ಖಾಲಿ ಜಾಗವನ್ನ, ಅಲ್ಲಿ ನೀರು ತುಂಬದೆ ಖಾಲಿ ಇರುವಂತ ಜಾಗಗಳು. ನೀರು ತುಂಬಿಕೊಂಡ್ರೆ ಅದು ವಾಪಸ್ ಆಗೋದಿಲ್ಲ. ನೀರು ತುಂಬದೆ ಇರುವಂತ ಖಾಲಿ ಜಾಗವು ವಾಪಸ ಅಂತ ಕರೀತಾರೆ. The agriculture universities claim that root want water, root drink water. They are misguiding the people. ಆದರೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳು ಬೇರುಗಳಿಗೆ ನೀರು ಬೇಕು, ಬೇರುಗಳೇ ನೀರನ್ನ ಕುಡಿತದೆ ಅಂತ ಹೇಳಿ ನಮ್ಮನ್ನ ದಾರಿ ತಪ್ಪಿಸ್ತಾ ಇದೆ ಅಥವಾ ದಿಕ್ಕು ತಪ್ಪಿಸ್ತಾ ಇದೆ. The truth is that none of the root want water, none of the root touch water. ನಿಜ ಏನಂದ್ರೆ ಯಾವ ಬೇರಿಗೂ ನೀರು ಕುಡಿಯೋ ಬಾಯಾರಿಕೆ ಇಲ್ಲ ಅಥವಾ ಯಾವ ಬೇರಿಗೂ ನೀರು ಬೇಕಾಗಿಲ್ಲ. The tertiary root take water vapor, not water. ಆ ತುಂತುರು ಬೇರುಗಳು ಅಥವಾ ತಂತು ಬೇರುಗಳು ಅಂತ ಏನು ಸಣ್ಣ ಸಣ್ಣ ಬಿಳಿ ಬೇರುಗಳಿದೆ, ಆ ಬೇರುಗಳು ನೀರಿನ ಬಾಷ್ಪ ಹಾವಿಯನ್ನ ತಗೊಳ್ತದೆ ಹೊರತು ನೀರನ್ನ ನೇರವಾಗಿ ತಗೊಳ್ಳೋದಿಲ್ಲ. ಹಾವಿಯನ್ನ ಕುಡಿತದೆ, ಅದು ನೇರವಾಗಿ ನೀರನ್ನೇ ಕುಡಿಯೋದಿಲ್ಲ. When you give the water, irrigation water, there is heat inside the soil. Because of the heat, the water is
converted into water vapor, and then water vapor is available to the roots. ನೀವು ಭೂಮಿಗೆ ನೀರನ್ನ ಕೊಟ್ಟಾಗ ಭೂಮಿಯ ಒಳಗಡೆ ಒಂದು ಕಾವು ಉತ್ಪಾದನೆ ಆಗ್ತದೆ. ಆ ಕಾವಿಂದ ನೀರು ಹಾವಿ ಆಗ್ತದೆ. ಆ ಹಾವಿಯನ್ನ ಆ ತುಂತುರು ಬೇರುಗಳು ಕುಡಿತದೆ ಹೊರತು ನೀರನ್ನ ನೇರವಾಗಿ ಬೇರುಗಳು ಕುಡಿಯೋದಿಲ್ಲ. That means for the survival of the crop, it is very essential the existence of air to supply oxygen and vapor. ಗಿಡಗಳ ಬೆಳವಣಿಗೆ ಮತ್ತೆ ಉಳುವಿಗೋಸ್ಕರ ಅಲ್ಲಿ ಅತ್ಯವಶ್ಯಕವಾಗಿರುವಂಥದ್ದು ಎರಡು ಅಂದ್ರೆ ಒಂದು ಆಮ್ಲಜನಕ ಮತ್ತೆ ನಮ್ಮ ನೀರಿನ ಹಾವಿ, ನೀರಲ್ಲ.